ಮುಂದಿನ ಕಾರ್ಯಕ್ರಮ ಧ್ಯಾನದ ಕಾರ್ಯಕ್ರಮ. ಧ್ಯಾನದ ಸ್ಥಿತಿಯಲ್ಲಿರಬೇಕು ಎಲ್ಲರ ಮನಸ್ಸುಗಳು. ಯಾವುದೇ ಯೋಚನೆಗಳಿಗೆ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ಈಗ ಪ್ರಾಸ್ತಾವ ಶರಣ ಸಾಹಿತ್ಯ ಪರಿಷತ್ತಿನ 2ನೇ ದಿನದ ಪ್ರಾರ್ಥನಾ ಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಮಧುರ ಕಲಾವಿದರಾಗಿರ್ತಕ್ಕಂಥ ನಿರ್ದೇಶಕರಾದ ಶ್ರೀಮತಿ TG ನಾಗರತ್ನವರ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ತಮಗೆಲ್ಲ ಧರ್ಮ ಉಪದೇಶವನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಬಸವ ಕೇಂದ್ರದ ಪರಮ ಪೂಜ್ಯ ಮರಳುಸಿದ್ಧ ಮಹಾಸ್ವಾಮಿಯವರ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ತಾಯಂದಿರಲ್ಲಿ, ಎಲ್ಲ ಆತ್ಮೀಯ ಬಂಧುಗಳಲ್ಲಿ, ನಿರೂಪಕರಲ್ಲಿ ಶರಣಾರ್ಥಿಗಳು. ತಾವೆಲ್ಲ ನಿನ್ನೆ ದಿವಸೆಲ್ಲ ಧ್ಯಾನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀವಿ. ಮನುಷ್ಯನಿಗೆ ದೇಹ ಭಾರವಾದ್ರೆ ಯೋಗವನ್ನು ಮಾಡಬೇಕಂತ, ಮನಸ್ಸು ಭಾರವಾದ್ರೆ ಧ್ಯಾನವನ್ನು ಮಾಡಬೇಕಂತ, ಸಂಪತ್ತು ಭಾರವಾದ್ರೆ ದಾನವನ್ನು ಮಾಡಬೇಕಂತ. ಈ ಮೂರಲ್ಲಿ ನಾವು ಮಧ್ಯದಲ್ಲಿದ್ದೇವೆ. ಈಗ ನಮ್ಮ ಮನಸ್ಸನ್ನು ಹಗರು ಮಾಡಿಕೊಳ್ಳಲಿಕ್ಕೆ, ನಮ್ಮ ಮನಸ್ಸನ್ನು ಒಂದು ಕಡೆ ಏಕಾಗ್ರತೆ ಪಡಿಸ್ಕೊಳ್ಳಲಿಕ್ಕೆ ಧ್ಯಾನದ ಮಹತ್ವವನ್ನು ನಿಮಗೆಲ್ಲ ಇಲ್ಲಿ ನಿರೂಪಕರು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತುಗಳ ಮುಖಾಂತರ ನಿಮಗೆಲ್ಲ ತಿಳಿಸಿದ್ದಾರೆ. ಮೊದಲು ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಮ್ಮ ಇಡೀ ಅಂಗಾಂಗಗಳು ಯಾವಾಗಲೂ ಚಟುವಟಿಕೆಗಳಿಂದ ಕೂಡಬೇಕಾಗತ್ತೆ. ಈಗ ನೀವೆಲ್ಲ ಈ ಸರ್ಕಾರದ ಸ್ವಲ್ಪ ವ್ಯಾವಹಾರಿಕವಾಗಿ ಹೇಳೋದಾದ್ರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಮಂತ್ರಿಮಂಡಲ ಅಂತಿದೆ, ನಿಮಗೆಲ್ಲ ಗೊತ್ತಿದೆ. ಆ ಮಂತ್ರಿಮಂಡಲದಲ್ಲಿ ನಮ್ಮ ದೇಹದಲ್ಲಿ ಕೂಡ ಅದೇ ಟೈಪ್ ಇದೆ. ಹಾಗಂತಂದ್ರೆ ನಮ್ಮ ಮೆದುಳು ಮುಖ್ಯಮಂತ್ರಿ ಇದ್ದಾಗ, ಸ್ವಲ್ಪ ಹಂಗೆ ಹೇಳ್ತಾರೆ ಸಾಕು, ಎಲ್ಲದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅವರು. ನಮ್ಮ ಮೆದುಳು ಮುಖ್ಯಮಂತ್ರಿ, ತಲೆ ಶಿಕ್ಷಣ ಮಂತ್ರಿ, ಮೂಗು ಆರೋಗ್ಯ ಮಂತ್ರಿ, ಕಿವಿಗಳು ಅಂಚೆ ಮತ್ತು ತಂತಿಯ ಮಂತ್ರಿಗಳು, ಹಲ್ಲುಗಳು ಕೈಗಾರಿಕೆ ಮಂತ್ರಿ, ನಾಲಿಗೆ ಪ್ರಚಾರ ಮಂತ್ರಿ, ಕಣ್ಣುಗಳು ಕಾನೂನು ಮಂತ್ರಿ, ಹೃದಯ ಹಣಕಾಸಿನ ಮಂತ್ರಿ, ಹೊಟ್ಟೆ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ, ಶ್ವಾಸಕೋಶ ಗೃಹ ಮಂತ್ರಿ, ಕೈಗಳು ಕಾರ್ಮಿಕ ಮಂತ್ರಿ, ಚರ್ಮ ರಕ್ಷಣೆ ಮಂತ್ರಿ, ಕಾಲುಗಳು ಸಾರಿಗೆ ಮಂತ್ರಿ. ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ದೇಹ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮದಿಂದ ಆ ಮಂತ್ರಿಮಂಡಲವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನ ಯೋಗದಲ್ಲಿ ಸುಂದರವಾಗಿರ್ತಕ್ಕಂಥ, ಸ್ವಲ್ಪ ಇದನ್ನು ಲೌಕಿಕವಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಟ್ಟು ಇದನ್ನು ಮಾಡಿದ್ದಾರೆ. ನಾವೆಲ್ಲ ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಳ್ತೀವಿ. ಅವಕ್ಕೆಲ್ಲ ಗ್ಯಾರಂಟಿ ಅಂತ ಇರ್ತೈತಿ, ವ್ಯಾಲಿಡಿಟಿ ಅಂತ ಇರ್ತೈತಿ. ಸಾಮಾನ್ಯವಾಗಿ ನಾವು ಹುಟ್ಟಿನಿಂದ ಕೊನೆಯವರೆಗೂ ಕೂಡ ನಡೆದಾಡ್ತೇವೆ. ನಮ್ಮ ಯಾರ ಪಾದಗಳು ಕಾಲುಗಳು ಸೌದಿದ್ದು ದಾಖಲೆ ಇಲ್ಲ. ಪಾದರಕ್ಷೆ ಸೌದ ಬೇಕಾದಷ್ಟು ಸೌದಿದ್ದಾವೆ, ಹೌದಲ್ಲ? ಕೈಗಳು ಬೆಳಗಿನಿಂದ ಸಂಜೆ ತನಕ ನಿರಂತರವಾಗಿ ಕೆಲಸ ಮಾಡ್ತಾವೆ. ಕೈಗಳಿಗೆ ಸೌಕಳಿ ಬಂದಿಲ್ಲ, ಕಾಲುಗಳಿಗೆ ಸೌಕಳಿ ಬಂದಿಲ್ಲ, ಕಣ್ಣುಗಳ ಸೌಕಳಿ ಬಂದಿಲ್ಲ. ಇಡೀ ನರಮಂಡಲಗಳು ಕೂಡ ನಿರಂತರವಾಗಿರ್ತಕ್ಕಂಥ ಆಗಿ ಕೆಲಸಗಳನ್ನು ಮಾಡೋದಕ್ಕೆ ನಾವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ನೋಡ್ರಿ, ನಾಲ್ಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೈತಿ, ಮಾತನಾಡ್ತೈತಿ, ಆಹಾರವನ್ನು ಜಗಿತೈತಿ, ರುಚಿಯನ್ನು ಗ್ರಹಿಸ್ತೈತಿ.
ಅದೆಲ್ಲರ ಸೌದತ್ತೇನು? ಎಲ್ಲಿ ಸೌದಿಲ್ಲ, ಕೊನೆಯವರೆಗೂ ಹಾಗೆ ಇರ್ತೈತಿ. ನಿಮ್ಗೆ ಅನಿಸ್ಬೋದು, ಹೌದಲ್ರಿ ಮತ್ತೀಗ ಹಲ್ಲುಗಳು ಬೀಳ್ತಾವು, ಕಣ್ಣಿಗೆ ಚಸ್ಮಾ ಬರ್ತೈತಿ, ಹೀಗೆಲ್ಲ ಮತ್ತೆ ಬದಲಾವಣೆ ಆಗ್ತೈತೆ ಅಂತಂದ್ರೆ ನಾವು ಕ್ರಮಬದ್ಧವಾಗಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡಿಲ್ಲ ಅಂತ ಅರ್ಥ. ಅದು ಯಾಕಂತ ನೋಡ್ರಿ, ಪ್ರಾಣಿ ಪಕ್ಷಿಗಳಿಗೆ ವ್ಯತ್ಯಾಸ ಐತಿ. ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿಗಳು ಕೂಡ ಯಾವುದೋ ಆಸ್ಪತ್ರೆಗೆ ಹೋಗಿ ದಾಖಲೆಗಳಿಲ್ಲ. ಅವಕ್ಕೆ ನಂಗೆ ಗ್ಯಾಸ್ಟ್ರಿಕ್ ಆಗೈತಿ, ಶುಗರ್ ಬಂದೈತಿ, ಬಿ ಪಿ ಬಂದೈತಿ ಅಂತ ಯಾವರ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಂದ ಮನುಷ್ಯರ ಜೊತೆಗೆ ಇರ್ತಕ್ಕಂಥವಲ್ಲ. ಕಾಡಲ್ಲಿರ್ತಕ್ಕಂಥ ಯಾವ ಪ್ರಾಣಿಗಳು ಕೂಡ ಆಸ್ಪತ್ರೆಗೆ ಹೋಗಿ ದಾಖಲೆ ಐತಾನೆ. ಯಾವ ಪ್ರಾಣಿ ಪಕ್ಷಿಗಳು ಮನುಷ್ಯನ ಸಹವಾಸವನ್ನು ಮಾಡ್ತಾವ ಅವಕ್ಕೆ ಆಸ್ಪತ್ರೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ. ಯಾಕಂತಂದ್ರೆ ಅಷ್ಟೊಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಭಗವಂತ ನಿಸರ್ಗ ಸಂಪತ್ತನ್ನು ಕೊಟ್ಟಿದ್ದಾನೆ, ಯೋಗವನ್ನು ಕೊಟ್ಟಿದ್ದಾನೆ, ಧ್ಯಾನವನ್ನು ಕೊಟ್ಟಿದ್ದಾನೆ, ಪ್ರಾಣಾಯಾಮವನ್ನು ಕೊಟ್ಟಿದ್ದಾನೆ. ಅವನ್ನೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಹೋದಾಗ ಮಾತ್ರ ಮನುಷ್ಯ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತಕ್ಕಂಥದ್ದನ್ನು ನಾವು ರೂಢಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಥ ಒಂದು ಇದರಲ್ಲಿ ಇವತ್ತು ನಮಗೂ ಕೂಡ 2ನೇ ದಿವಸದಲ್ಲಿ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ, ಯಾಕಂತ ನಿಮ್ಮ ಸಂಗೀತ ಕಾರ್ಯಕ್ರಮ, ಪೂಜ್ಯರ ಆಶೀರ್ವಚನ ತುಂಬ ಇರೋದ್ರಿಂದ ಹೆಚ್ಚಿಗೆ ಸಮಯದಲ್ಲಿ ತೆಗೆದುಕೊಳ್ಳದ ರೀತಿಯಲ್ಲಿ ಅಂಥ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನೀವೆಲ್ಲ ನಿನ್ನೆ ಇಡೀ ದಿವಸ ಗಮನಿಸಿದಿರಿ. ಮನಸ್ಸು ಎಷ್ಟು ಹಗರವಾಗೈತೆ ನಿಮಗಂದು ಹಲವಾರು ಆಲೋಚನೆಗಳು ಬಿಟ್ಟು ಎಲ್ಲವನ್ನು ಮರೆತು ನಿನ್ನೆ ಇಡೀ ದಿವಸ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ರಿ. ಅಂತೂ ರಾತ್ರಿ ಅಂತೂ ಆ ಬಾಪು ಅವರ ಕಾರ್ಯಕ್ರಮ ನೋಡಿಬಿಟ್ರೆ ರೋಮಾಂಚನ. ನಾವೆಲ್ಲೋ ಹೋಗಿದ್ದೇವೆ ಅಂತಕ್ಕಂಥ ಒಂದು ಭಾಸ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅಂಥ ವಾತಾವರಣ ಸೃಷ್ಟಿ ಮಾಡಿ ಅದನ್ನು ಕಾಯಂ ನೆಲೆಗೊಳ್ಳಬೇಕಾದ್ರೆ ನಾವು ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕಂತಕ್ಕಂಥದ್ದನ್ನು ಹೇಳಿ ನಮ್ಮಂದರೆ ಮಾತು ವಿರಾಮ. ಈಗ ಸರಳ ವ್ಯಾಯಾಮಗಳನ್ನು ಮಾಡೋಣ. ತಗೊಳ್ಳಿ 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 ಹೊಟ್ಟೆ ಮುಂದಕ್ಕೆ ಬರಬೇಕು. ಬ್ರೀದ್ ಔಟ್. ಉಸಿರನ್ನು ಬಿಡಿ 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 ಬಿಡ್ತಾ 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 ನಿಮ್ಮ ಹೊಟ್ಟೆ ಹೋಗಿ ಬೆನ್ನಿಗೆ ತಾಗಬೇಕು. ಇನ್ನೊಮ್ಮೆ ಬ್ರೀದಿಂಗ್. ಬ್ರೀದ್ ಔಟ್. ಕಣ್ಣನ್ನು ಬಿಡಿ. ಇದು ಹೊಟ್ಟೆಯ ಉಸಿರಾಟ ಅಂತೀವಿ. ಯಾಕೆ ಇದಕ್ಕೆ ಹೊಟ್ಟೆಯ ಉಸಿರಾಟ ಅಂತೀವಿ? ನಾವು ಉಸಿರನ್ನು ಹೊಟ್ಟೆ ತಗೊಳ್ತೀವ. ನಾವು ಉಸಿರನ್ನು ತಗೊಳ್ಳೋದು ಎಲ್ಲಿಗೆ? ಶ್ವಾಸಕೋಶಕ್ಕೆ. ಅದೇ ಶ್ವಾಸಕೋಶದ ಉಸಿರಾಟ ಅನ್ಬೇಕು. ಇದೇನು ಹೊಟ್ಟೆಯ ಉಸಿರಾಟ, ಅಬ್ಡಮನ್ ಬ್ರೀದಿಂಗ್ ಅಂತ ಹೇಳ್ತೀವಿ ಅಂತ ಹೇಳಿದರೆ, ನಾವು ದೀರ್ಘವಾಗಿ ಉಸಿರು ತಗೊಳ್ತಾ 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 ಹೊಟ್ಟೆ ಯಾಕೆ ಹೋಗ್ತದೆ ಅಂತ ಹೇಳಿದರೆ, ನಮ್ಮ ಹೊಟ್ಟೆಯ ಮೇಲ್ಭಾಗ, ಅಂದರೆ ಜಠರದ ಮೇಲ್ಭಾಗ, ಶ್ವಾಸಕೋಶದ ಕೆಳಗಿನ ಭಾಗದಲ್ಲಿ ಒಂದು ಲೇಯರ್ ಇದೆ. ಅದಕ್ಕೆ ಡಯಾಫಾರ್ಮ್ ಅಂತ ಹೇಳ್ತೀವಿ. ಅದನ್ನು ಕನ್ನಡದಲ್ಲಿ ಒಪೆ ಅಂತ ಹೇಳ್ತೀವಿ. ದೀರ್ಘವಾಗಿ ಉಸಿರಾಟ ಮಾಡಿದ್ರೆ ಏನಾಗುತ್ತೆ ಅಂದರೆ, ಶ್ವಾಸಕೋಶದಲ್ಲಿ ಗಾಳಿ ಹೋಗಿ ಆ ಒಪೆಯನ್ನು ಕೆಳಗೆ ತಳ್ಳುತ್ತೆ. ಒಪೆ ಏನು ಜಠರ ಭಾಗವನ್ನು ತಳ್ಳುತ್ತೆ, ಹೊಟ್ಟೆ ಭಾಗವನ್ನು ತಳ್ಳುತ್ತೆ. ಹೊಟ್ಟೆ ಭಾಗ ತಳ್ಳಿದಾಗ ಏನಾಗುತ್ತೆ? ಹೊಟ್ಟೆ ಉಬ್ಬಿದ ಹಾಗೆ ಕಾಣುತ್ತೆ. ಆ್ಯಕ್ಚುಲಿ ಹೊಟ್ಟೆಗೆ ಉಸಿರು ಆಗೋದಿಲ್ಲ, ಶ್ವಾಸಕೋಶಕ್ಕೆ ಉಸಿರು ಹೋಗೋದು. ಇದು ಅಬ್ಡಮಿನ್ ಹೊಟ್ಟೆಯ ಉಸಿರಾಟ. ಯಾಕಂದರೆ ಯಾರಾದರೂ ಕೇಳಿದ್ರು ಹೊಟ್ಟೆ ಉಸಿರಾಟ ಅಂದರೆ ಹೊಟ್ಟೆಗೆ ಎಕರೆಗಳಿಗಾಗುತ್ತೆ ಅಂತ ಹೇಳಿದ್ರೆ, ಇದು ಶ್ವಾಸಕೋಶದ ಕೆಳಗೆ. ನಿಮ್ಮ ಭುಜವನ್ನು ಸ್ವಲ್ಪ ಹಿಂದಕ್ಕೆ ಹಾಕಬೇಕು. ಭುಜ ಹಿಂದಕ್ಕೆ ಹೋದಾಗ ಉಸಿರು ತಗೊಳ್ತಾ ಏನಾಗುತ್ತೆ? ಎದೆ ಸ್ಟ್ರೆಚ್ ಆಗುತ್ತೆ. ಎದೆ ಸ್ಟ್ರೆಚ್ ಆದಾಗ ಶ್ವಾಸಕೋಶದ ಮಧ್ಯಭಾಗ ಸ್ಟ್ರೆಚ್ ಆಗುತ್ತೆ. ಮಾಡೋಣ. ಬ್ರೀದಿಂಗ್. ಭುಜವನ್ನು ಹಿಂದಕ್ಕೆ ತಳ್ಳಿ, ಭುಜ ಹಿಂದಕ್ಕೆ ತಳ್ಳಿ. ಬ್ರೀದ್ ಔಟ್. ಉಸಿರನ್ನು ಬಿಡ್ತಾ 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 ಮುಂದಕ್ಕೆ ಬನ್ನಿ. ಇನ್ನೊಮ್ಮೆ ಬ್ರೀದಿಂಗ್. ಬ್ರೀದ್ ಔಟ್. ವಿಶ್ರಾಂತಿ. ಇದು ಶ್ವಾಸಕೋಶದ ಮಧ್ಯದ ಭಾಗವನ್ನು ಆಕ್ಟಿವೇಟ್ ಮಾಡುತ್ತೆ. ಈಗ ಕಾಲರ್ ಬೋನ್, ಶ್ವಾಸಕೋಶದ ಮೇಲ್ಭಾಗಕ್ಕೆ ಏನು ಮಾಡಬೇಕು? ನಾವು ಆದಿಮುದ್ರೆ ಅಂತ ಮಾಡ್ತೀವಿ. ಈ ಹೆಬ್ಬೆರಳನ್ನು ಮಡಚಿ, ಹಾಗೆ ಇದರ ಮೇಲೆ 4 ಬೆರಳನ್ನು ಮಡಚಿ ಒಂದು ಉಸಿರನ್ನು ತಗೊಳ್ಬೇಕು. ಶ್ವಾಸಕೋಶದ ಮೇಲ್ಭಾಗಕ್ಕೆ ಮತ್ತು ಉಸಿರನ್ನು ತಗೊಳ್ತಾ 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 ಭುಜವನ್ನು ಫಸ್ಟ್ ಮೇಲೆತ್ತಬೇಕು. ನಂತರ ಭುಜವನ್ನು ಹಿಂದಕ್ಕೆ ಕಳಿಸ್ಬೇಕು. ಫಸ್ಟ್ ಏನು ಮಾಡಬೇಕು? ಉಸಿರು ತಗೊಳ್ತಾ ಭುಜ ಮೇಲೆ ಎತ್ತಬೇಕು, ನಂತರ ಭುಜವನ್ನು ಹಿಂದಕ್ಕೆ ಕಳಿಸ್ಬೇಕು. ಮಾಡೋಣ ಅಲ್ವಾ? ಬ್ರೀದಿಂಗ್.
ತೊಳ್ತಾ ತೊಳ್ತಾ ಭುಜವನ್ನು ಮೇಲೆತ್ತಿ ಭುಜ ಮೇಲೆತ್ತಿ ಹಾಗೆ ಭುಜವನ್ನು ಹಿಂದಕ್ಕೆ ತಳ್ಳಿ. ಬ್ರೀದ್ ಔಟ್. ನಿಧಾನವಾಗಿ ಉಸಿರು ಬಿಡ್ತಾ 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 ಮೊದಲನೇ ಸ್ಥಿತಿಗೆ ಬನ್ನಿ. ಇನ್ನೊಮ್ಮೆ ಬ್ರೀದ್ ಇನ್, ಬ್ರೀದ್ ಔಟ್. ಮೇಲೆ ನಿಧಾನ ಮತ್ತು ಆಳವಾಗಿ ಮೂರೂ ಭಾಗಕ್ಕೆ ಉಸಿರನ್ನು ತುಂಬಿಸ್ತಾ ಹೋಗೋಣ. ಬ್ರೀದ್ ಇನ್, ಬ್ರೀದ್ ಇನ್. ಉಸಿರನ್ನು ಮೂಗಿನ ಮುಖಾಂತರ ತಗೊಳ್ಳೋದು, ಆದರೆ ಯಾವಾಗಲೂ ವಿಶ್ರಾಂತಿ ಬಯಸುತ್ತೆ. ಈ ಕುತ್ಕೊಂಡಿದ್ರಲ್ಲ ಹಾಗೆ ಒಂದು ದಿನ ಸಿಕ್ಕರೆ ಇಂದು ಹೊರಗನ ಅನ್ಸುತ್ತೆ, ಹೊರಗಿದವ್ರಿಗೆ ಹಾಗೆ ಕಾಲ್ಚಾಚನ ಅನ್ಸುತ್ತೆ. ಯಾವಾಗಲೂ ದೇಹ ಶ್ರಮ ಪಡಕ್ಕೆ ಇಷ್ಟಪಡಲ್ಲ. ಒಂದು ತರಕಾರಿ ತರಬೇಕು ಆದರೂ ಸ್ಕೂಟಿ ಬೇಕು, ಪ್ರತಿಯೊಂದಕ್ಕೂ ದೇಹ ಶ್ರಮ ಪಡಲ್ಲ. ಕಾರ್ಮಿಕ ಮಂತ್ರಿ ಮಾತು ಕೇಳಲ್ಲ, ಕಾಲು ನಡಿಗೆ ಇಲ್ಲ, ಆ ಥರ. ಹಾಗಾಗಿ ಏನು ಮಾಡ್ತೇವೆ, ದೇಹ ಯಾವಾಗಲೂ ಆರಾಮ ಬಯಸುತ್ತೆ. ಅದೇ ಮನಸ್ಸು ಅದರ ವಿರುದ್ಧ, ಚಂಚಲ, ವೇಗ, ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದ ಮನಸ್ಸು, ಚಂಚಲವಾದ ಮನಸ್ಸು. ಈ ವೇಗವಾದ ಮನಸ್ಸನ್ನು ನಮ್ಮ ದೇಹದಲ್ಲಿ ಬಂಧಿಸಿಡುವುದೇ, ಹಿಡ್ಕೊಂಡಿರುವುದೇ ಪ್ರಾಣಾಯಾಮದ ಗುರಿ. ಯಾವಾಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೋ, ಬುದ್ಧಿ ಮಾತು ಮನಸ್ಸು ಕೇಳುತ್ತೆ. ಯಾವ ಪಂಚಪ್ರಾಣ? ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಈ 5 ಪಂಚಪ್ರಾಣಗಳು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತವೆ. ಅದರಲ್ಲಿ ಒಂದು ಪಂಚಪ್ರಾಣದ ಕೊರತೆಯಾದರೂ ನಮಗೆ ಅನಾರೋಗ್ಯ ಕಾಡುತ್ತೆ. ಈ ಪಂಚಪ್ರಾಣಗಳನ್ನು ಹತೋಟಿಯಲ್ಲಿರುತ್ತದೆ ಈ ಪ್ರಾಣಾಯಾಮ. ಅಷ್ಟೇ ಅಲ್ಲ, ಅದರಲ್ಲಿ ಮುಖ್ಯವಾಗಿದ್ದು ಪ್ರಾಣಶಕ್ತಿ. ಪ್ರಾಣಶಕ್ತಿಯನ್ನು ಮಾಡುತ್ತೆ. ಹಾಗೆ ಈ ಎಲ್ಲ ಮಾಡೋದ್ರಿಂದ ಮನಸ್ಸನ್ನು ಹತೋಟಿಗೆ ತರಬಹುದು. ಪ್ರಾಣಾಯಾಮದಿಂದ ಮನಸ್ಸಿಗೆ ಹತೋಟಿ ತರಲಿಕ್ಕೆ ಇಷ್ಟೆಲ್ಲ ಉಸಿರನ್ನು ಕಂಟ್ರೋಲ್ ಮಾಡುತ್ತೆ, ನಾಡಿಗಳ ಶುದ್ಧಿ ಆಗುತ್ತೆ, ಪಂಚಪ್ರಾಣಗಳನ್ನು ಹತೋಟಿ ತರುತ್ತೆ, ಮುಖ್ಯ ಪ್ರಾಣದ ಬಗ್ಗೆ ಪ್ರಭುತ್ವ ಬರುತ್ತೆ. ಹಾಗೆ ಮನಸ್ಸನ್ನು ಹತೋಟಿ ತರುತ್ತೆ. ಮನಸ್ಸನ್ನು ಹತೋಟಿ ತರಕ್ಕೆ ಇಷ್ಟೆಲ್ಲ ಸಕ್ಸಸ್ ಮಾಡಬೇಕು ನಾವು. ಬುದ್ಧಿ, ಮನಸ್ಸು. ಮನಸ್ಸು ಕೇಳಿದಂಗೆ ಬುದ್ಧಿ ಮಾಡಬೇಕು, ಬುದ್ಧಿ ಕೇಳಿದಂಗೆ ಮನಸ್ಸು ಮಾಡೋದು. ಓಕೆ, ಇದು ಪ್ರಾಣಾಯಾಮದ ಮಹತ್ವ. ಈಗ ಕೆಲವು ಪ್ರಾಣಾಯಾಮವನ್ನು ಮಾಡೋಣ. ನಿನ್ನೆ ನಾವು ಮಾಡಿದ್ದು ಫಸ್ಟಿಗೆ ಯಾವಾಗ ಪ್ರಾರಂಭದಲ್ಲಿ ಯಾವ್ದು ಮಾಡಬೇಕು ಅಂದರೆ ಕಪಾಲಭಾತಿ. ಅದನ್ನೇ ಯಾಕೆ ಮಾಡಬೇಕು ಅಂದರೆ ನಮ್ಮ ನಾಡಿಗಳನ್ನು ಶುದ್ಧಿ ಮಾಡಬೇಕು. ನಾಡಿಗಳನ್ನು ಶುದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಕಪಾಲಭಾತಿ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ, 2 ಕೈಗಳು ಚಿಮ್ಮುದ್ರೆ. ಒನ್ಸ್ ಇನ್ಹಲೇಷನ್, ಕಂಟಿನ್ಯೂಸ್ ಎಕ್ಸಲೇಷನ್. ಒಂದ್ಸರಿ ಉಸಿರು ತಗೊಳ್ಳೋದು, ಕಂಟಿನ್ಯೂಸ್ ಉಸಿರನ್ನು ಬಿಡ್ತಾ ಹೋಗೋದು. ನೆನ್ನೆ ಮಾಡಿದ್ವಿ ಹಾಗೆ. ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರನ್ನು ಹಾಕ್ತಾ ಹೊರ. ಭುಜ ಕೊಳಿಸಬಾರ್ದು, ಮುಖ ಬಿಗಿ ಹಿಡಿಬಾರ್ದು, ಮುಖದಲ್ಲಿ ಪ್ರಸನ್ನತೆ ಇರಬೇಕು. ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ವಿಶ್ರಾಂತಿ. ಅನಂತರ ನಿಧಾನವಾಗಿ ಉಸಿರಾಟ ಪ್ರಾರಂಭವಾಗುವುದನ್ನು ಪ್ರಾರಂಭಿಸಿ. ನಿಧಾನವಾಗಿ ಉಸಿರಾಟ ಪ್ರಾರಂಭವಾಗುತ್ತೆ. ಈ ಪ್ರಾಣಾಯಾಮ ಮಾಡಿದ ನಂತರ ಯಾರಿಗಾದರೂ ತಲೆ ಸುತ್ತು ಬಂದರೆ, ತಲೆನೋವಾದರೆ ಅವರು ಕ್ರಮಬದ್ಧವಾಗಿ ಮಾಡಿಲ್ಲ ಅಂತ. ಸೊ ಹಾಗಾಗಿ ನಿಮಗೆ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ನೇರವಾಗಿ ಕೂತ್ಕೋಬೇಕು. ಯಾವಾಗ ಪ್ರಾಣಾಯಾಮದಲ್ಲಿ ನಾನು ಹೇಳಿದ 3 ಕ್ರಿಯೆ, ನಿಲುವು ಕ್ರಿಯೆ, ಭಾವ. ನಮ್ಮ ಬೆನ್ನು ಯಾವಾಗ ಮೇಲ್ಗಂಡ ನೇರಿರಬೇಕು. ನಾನು ಕೂತಿರೋದು ವಿಶ್ರಾಮ. 3 ನಾಡಿಗಳು ಯಾವುವು ಅಂದರೆ, ಎಡಗಡೆದು ಇಡನಾಡಿ ಅಂತೀವಿ. ಇದು ಚಂದ್ರನಾಡಿ. ಇಡ ಅಂದ್ರೆ ಒಂದೇ, ಚಂದ್ರನಾಡಿ ಒಂದೇ. ಚಂದ್ರ ಅಂದ್ರೆ ಏನು? ಉಷ್ಣನ ಶೀತನ? ಶೀತ. ಇದು ತಂಪು, ಇದು ತಂಪು. ಬಲಗಡೆದು ಪಿಂಗಳ ನಾಡಿ, ಇದು ಸೂರ್ಯನಾಡಿ. ಪಿಂಗಳ ನಾಡಿ, ಇದು ಉಷ್ಣ ಅಲ್ವಾ? ಇದು ಶೀತ, ಇದು ಉಷ್ಣ. ಇದು ಚಂದ್ರ, ಇದು ಸೂರ್ಯ. ಮಧ್ಯದು ಸುಷುಮ್ನ ನಾಡಿ. ಈ 3 ನಾಡಿಗಳು ಮುಖ್ಯ. ಈ ನಾಡಿಗಳ ಮೂಲಕ ನಾವು ಉಸಿರು ತಗೊಂಡಾಗ ದೇಹದ ಎಲ್ಲ ಭಾಗಗಳಿಗೂ
ನಾವು ಬರೀ ಮೂವಿನ ಮಾತ್ರ ಒಂದು ಒಳ್ಳೆ ತಗೊಂತೀವಿ ಅಂತೀವಿ, ಲಕ್ಷಾಂತರ ಕೋಟ್ಯಾಂತರ ಎಲ್ಲ ಸೆಲ್ಸ್ಗಳಿಗೂ ಆ ಒಂದು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಓಕೆ, ಈಗ ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ ಅಂತ ಹೇಳ್ತೀವಿ ಇದಕ್ಕೆ, ಅಥವಾ ಮೃಗಿ ಮುದ್ರೆ, ಜಿಂಕೆ ಆಕಾರದಲ್ಲಿ ಮೃಗಿ ಮುದ್ರೆ, ಯಾವುದಾದ್ರೂ ಮುದ್ರೆ ಎರಡರಲ್ಲಿ ಒಂದು ಇಟ್ಕೊಳ್ಳಿ. ಈಗ ಬಲನಾಡಿಯನ್ನು ಮುಚ್ಚಿ, ಅಂದರೆ ಸೂರ್ಯನಾಡಿಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಹೊರಗೆ ಬಿಡಿ ನಿಧಾನವಾಗಿ. ಬಲಗಡೆ ಕೈಯನ್ನು, ಎಡಗಡೆ ಚಿನ್ಮುದ್ರೆ, ಬಲಗೈ ಉಪಯೋಗಿಸಮ್ಮ, ಎಡಗಡೆ ಉಪಯೋಗ. ಹಾಗೆ ಎಡಗಡೆಯಿಂದಲೇ ಉಸಿರು ತಗೊಳ್ಳಿ. ಶಬ್ದರಹಿತ ಪ್ರಾಣಾಯಾಮ, ಶಬ್ದ ಆಗಬಾರ್ದು, ಆಳ ದೀರ್ಘ ಉಸಿರು ತಗೊಳ್ಳಿ. ಈ ಕೆಲವು ಸೆಕೆಂಡ್ ಎರಡು ಒರಳೆಯನ್ನು ಮುಚ್ಚಿ ಹಾಗೆ ನಿಧಾನವಾಗಿ ಎಡಗಡೆನೇ ಬಿಡಿ. ಎಡಗಡೆನೇ ತಗೊಳ್ಳೋದು, ಎಡಗಡೆನೇ ಬಿಡೋದು. ಚಂದ್ರ ಅನುಲೋಮ. ಕತ್ತು ಎದೆ ಬೆನ್ನು ನೇರ ಇರಲಿ, ಬಗ್ಗಬಾರದು ಯಾವಾಗಲೂ. ವಿಶ್ರಾಮ್. ಇದು ಚಂದ್ರನಾಡಿಯನ್ನು ಅಂತ ಎಡನಾಡಿಯನ್ನು ಕ್ಲೀನ್ ಮಾಡ್ಕೊಂಡು ನಾವು ಪ್ರಾಣಶಕ್ತಿ ನಡೆಯೋದು. ಇದು ತಂಪು ಕಾರಕ. ನಮಗೆ ಒಂದು ಮಾನಸಿಕ ಖಿನ್ನತೆ, ಕೆಮ್ಮು, ಜ್ವರ, ಸಣ್ಣ ಪುಟ್ಟ ದೋಷಗಳು ಇದ್ದರೆ ಇದರಲ್ಲೆಲ್ಲ ನಿವಾರಣೆ ಆಗುತ್ತೆ. ಈಗ ಏನು ಮಾಡಬೇಕು, ಎಡಗೈ ಚಿನ್ಮುದ್ರೆನೇ ಇಟ್ಕೋಬೇಕು, ಬಲಗೈಯನ್ನು ಇಟ್ಕೋಬೇಕು. ಎಡಗಡೆ ಹೊರಳೆಯನ್ನು ಮುಚ್ಚಿ ಬಲನಾಡಿಯಿಂದ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ. ಓಕೆ, ಮಾಡೋಣ. ನಾಲ್ಗೆ ಇದ್ದಿದ್ರೆ ನಾಲ್ಗೆ ಹಿಂಗೆ ಮಡಚಿ ಅಂಗ್ಲಕ್ಕೆ ಟಚ್ ಮಾಡಿ ಮಕಾರ ಪ್ರಾರಂಭ ಮಾಡಿ. ಈಗ ಧ್ಯಾನದ ಮಹತ್ವ ಶರಣಾರ್ಥಿಗಳು. ಧ್ಯಾನದ ಮಹತ್ವ. ಧ್ಯಾನ ಏನು ಮಾಡುತ್ತೆ ಅಂತಂದರೆ ನಮಗೆ ತಾಳ್ಮೆ ತಂದು ಕೊಡುತ್ತೆ. ಎಲ್ಲಕ್ಕಿಂತ ಮೊದಲಿಗೆ ತಂದು ಕೊಡುತ್ತೆ ತಾಳ್ಮೆಯನ್ನು. ಈಗ ತಾನೇ ಶ್ರೀಗಳು ನಾವಿಬ್ಬರು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಮಹಾವೀರ ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಇತ್ತು. ಅದು ಹಸಿರು ಬಣ್ಣ ಎಡಗಡೆಗಿತ್ತು, ಕೆಂಪು ಬಣ್ಣ ನೇರಕ್ಕಿತ್ತು. ನಾವು ಬೆಕ್ಕಿಂಗ್ ಕಲ್ಮಠಕ್ಕೆ ನಾವು ಹಸಿರು ಬಣ್ಣ ಎಡಗಡೆಗಿತ್ತು, ಕೆಂಪು ಬಣ್ಣ ನೇರವಾಗಿತ್ತು. ನಾವು ಬೆಕ್ಕಿಂಗ್ ಕಲ್ಮಠಕ್ಕೆ ಗುರುಗಳನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದಾಗ ನಮ್ಮ ಎದುರಿಗಿರೋ ಒಂದು ಗಾಡಿ ಬಂತು. ಇಲ್ಲಿಗೆ ಬರೋರೆ ಅವರು ಇಬ್ಬರಿದ್ದರು, ಎಲೆಕ್ಟ್ರಿಕ್ ಸ್ಕೂಟ್ರ್ ತಗೊಂಡು. ಏನು ಮಾಡಿದರು ಅಂತಂದರೆ, ಅವ್ರು ನೇರವಾಗಿ ಹೋಗ್ಬೇಡ್ರಿ ಅಂತ ಸಿಗ್ನಲ್ ಇತ್ತಲ್ಲ, 10 ಸೆಕೆಂಡ್ ಕಾಯಲಿಲ್ಲ ಮರೆಯ, ಹಂಗೆ ಈ ಕಡೆ ಎಡಗಡೆ ಇತ್ತು ಮತ್ತು ಬಲಗಡೆ ತಗೊಂಡು ಬಂದ್ಬಿಟ್ಟು. ನಮ್ಗೆ ಅನ್ನಿಸ್ತು ಈ ಧ್ಯಾನ ಹೇಳ್ಕೊಡ್ಲೇಬೇಕಾಗಿದ್ದು ಅಂತ ನಮ್ಗೆ ಅನ್ನಿಸ್ತು ಅವಾಗ. ಯಾಕೆಂದ್ರೆ ನಮಗೆ ತಾಳ್ಮೆ ಎಷ್ಟು ಕಳ್ಕೊಂಡಿದ್ದೀವಿ ಅಂತಂದರೆ 10 ಸೆಕೆಂಡ್ ಕಾಯಕ್ತಾ ಇರಲಿಲ್ಲ ನಾವು. ಯೋಚನೆ ಮಾಡಿರಿ, ಹಿಂದೆಲ್ಲ ಎಷ್ಟು ದೊಡ್ಡ ತಾಳ್ಮೆ ಇತ್ತು ನಮಗೆ ಗೊತ್ತಲ್ಲ ನಿಮಗೆ. ಒಂದು ಪ್ರಶ್ನೆಗೆ ಉತ್ತರ ತಗೊಳ್ಳೋದಕ್ಕೆ 3 ದಿನ 6 ದಿನ 1 ವಾರ ಕಾಯ್ತಾ ಇತ್ತು. ನೆನಪಿಟ್ಟ 3 ದಿನ ಪ್ರಯಾಣ ಮಾಡ್ಕೊಂಡು ಹೋಗಿ ಆಮೇಲೆ ಅವನು ಆ ಪತ್ರ ಓದಿ, ಅಯ್ಯೋ ಇಂಥವ್ರ ಮನೇನ ಅಂತೇಳಿ ಅವನು ವಿಚಾರ ಮಾಡಿ ಅದಕ್ಕೊಂದು ತೀರ್ಮಾನ ಮಾಡೋಕೆ ಒಂದಿನ ಸಮಯ ತಗೊಂಡು ಮತ್ತೆ ಪತ್ರ ಬರೆದು ಬೇಕು ಮಾಡ್ರಿ ಮಾಡಬೇಡ್ರಿ ಅಂತೇಳಿ ಉತ್ತರ ಹೇಳಕ್ಕೆ ವಾಪಸ್ ಕಳಿಸಿದ್ರೆ ಮತ್ತೆ 3 ದಿನ ಪ್ರಯಾಣ ಮಾಡಿಕೊಂಡು ಆ ಪತ್ರ ಬರ್ತಾ ಇತ್ತು. ಒಂದು ಪ್ರಶ್ನೆಗೆ ಹೂ ಅನ್ನೋದಕ್ಕೆ 7 ದಿನ ಕಾಯುವಂಥ ತಾಳ್ಮೆ ಇತ್ತಲ್ಲ ನಮಗೆ. ಇವತ್ತು 1 ಸೆಕೆಂಡ್ ಕಾಯೋ ತಾಳ್ಮೆ ಉಳ್ಕೊಂಡಿದೆಯಾ? ಧ್ಯಾನ ಮತ್ತೆ ಎಲ್ಲಿಗೆ ಯಾರಿಗೆ ಬೇಕೀಗ? ನಮಗೆ ಬೇಕು. ಧ್ಯಾನ ಅದೇನು ಮಾಡುತ್ತಪ್ಪ ನಮಗೆ ಅಂತಂದರೆ, ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತೆ, ಆತ್ಮಕ್ಕೆ ಬೆಳಕು ಕೊಡುತ್ತೆ, ಜೀವನಕ್ಕೆ ಒಂದು ದಿಕ್ಕು ತೋರಿಸುತ್ತೆ. ನಾವೆಲ್ಲ ದಿಕ್ಕು ತಪ್ಪಿ ಹೋಗಿರೋದ್ರಿಂದ ನಮ್ಮೆಲ್ಲರ ಜೀವನಕ್ಕೆ ದಿಕ್ಕುಗಳು ಬೇಕಾಗಿರೋದ್ರಿಂದ, ಒಂದು ನಿರ್ದಿಷ್ಟವಾದಂಥ ಗುರಿ ಬೇಕಾಗಿರೋದ್ರಿಂದಾಗಿ ನಾವು ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಆ ಕಾರಣಕ್ಕೆ ಧ್ಯಾನಸ್ಥ ಸ್ಥಿತಿ ಅಂತಂದ್ರೆ ಏನಪ್ಪ ಅಂದರೆ, ನಾವೀಗ ಇಲ್ಲಿ ಮಾಡ್ತೀವಲ್ಲ ಕುತ್ಕೊಂಡು 2 ಕೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ವಜ್ರಾಸನ, ವೀರಾಸನ, ಪದ್ಮಾಸನ, ಸುಖಾಸನ, ಯಾವುದಾದ್ರೂ ಒಂದು ಆಸನದಲ್ಲಿ ಕುತ್ಕೊಂಡು ನಾವು ಮಾಡ್ತೀವಲ್ಲ, ಹಾಗೆ ಒಂದು ಕಡೆ ಕುತ್ಕೊಂಡು ಉಸಿರಾಟವನ್ನು ಗಮನಿಸೋದು ಅಷ್ಟೇ ಧ್ಯಾನ ಅಲ್ಲ. ಅದು ನಮ್ಮ ಇಡೀ ಬದುಕಿಗೆ ಧ್ಯಾನಸ್ಥ ಸ್ಥಿತಿಯನ್ನು ತಂದುಕೊಡೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ತಾಲೀಮು. ಅದು ನಿಜವಾದ ಧ್ಯಾನ ಎಲ್ಲಿ ನಮಗೆ ಅನುಭವ ಬರುತ್ತಪ್ಪ ಅಂತ ಹೇಳಿದ್ರೆ, ನಾವು ಯಾವುದೋ ಗುರಿ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿಚಲಿತವಾಗದೇ ಇರುವಂಥ ತನ್ಮಯತೆ ಸಿದ್ಧಿ ಆಗುತ್ತಲ್ಲ, ಆ ತನ್ಮಯತೆಯೇ ಧ್ಯಾನ.
ಈಗ ನೋಡ್ರಿ, ಒಬ್ಬರು ಕಲಾವಿದರು ಏಕ್ತಾರ ಹಿಡ್ಕೊಂಡು ಸುಮ್ಮನೆ ಸಾಧನೆ ಮಾಡ್ತಾ ಇರ್ತಾರೆ. ಮೂರು ತಂತಿ ವಾದ್ಯ ಇರ್ತಾರೆ, ತಂಬೂರು ಹಿಡ್ಕೊಂಡು, ಏಕ್ತಾರಿಗೆ ಬೇಡ, ತಂಬೂರು ಹಿಡ್ಕೊಂಡು ಸಾಧನೆ ಮಾಡ್ತಾ ಇರ್ತಾರೆ. ಸಾ ಪ ಸಾ ಅಂತ ಇರ್ತಾರೋ ಸುಮ್ಮನೆ ಕಣ್ಣು ಮುಚ್ಕೊಂಡು ಅವ್ರು ತಾಲೀಮ್ ಮಾಡ್ತಾ ಇರ್ತಾರೆ. ಅವರು ಅದಕ್ಕೆ ರಿಯಾಜ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಾಗ ಯಾರು ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಅವರಿಗೆ ಗೊತ್ತಾಗಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಸ್ವರಗಳನ್ನು ಅಂಗವಿಸಿಕೊಳ್ಬೇಕು ಅನ್ನುವಂಥ ಹಂಬಲ ಇದೆಯಲ್ಲ, ಆ ಹಂಬಲ ಆ ಸ್ವರಗಳ ಒಳಗೆ ಅವ್ರನ್ನ ತನ್ಮಯರನ್ನಾಗಿ ಮಾಡಿಬಿಡುತ್ತೆ. ಅದು ಧ್ಯಾನ. ಅದು ಧ್ಯಾನ. ಆ ಸ್ಥಿತಿಗೆ ನೀವು ಅಡುಗೆ ಮಾಡ್ಬೇಕಾದ್ರೂ ಆ ಧ್ಯಾನ ಬೇಕು, ನೀವು ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೂ ಆ ಧ್ಯಾನ ಬೇಕು, ಅಥವಾ ನೀವು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕಾದ್ರೆ ಆ ಆತ್ಮವಿಶ್ವಾಸದ ಧ್ಯಾನ ನಮಗೆ ಬೇಕು. ಆ ಧ್ಯಾನಸ್ಥ ಸ್ಥಿತಿಗೆ ನಮ್ಮ ಇಡೀ ಬದುಕಿನ ಎಲ್ಲ ರಂಗಗಳಲ್ಲೂ ಕೂಡ ನಾವು ತಲುಪಬೇಕು ಅಂತಂದರೆ ಹೀಗೆ ಕುತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ರೂಢಿ ಮಾಡ್ಕೊಳ್ಬೇಕಾಗ್ತದೆ. ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಬೇಕು, ಉಸಿರನ್ನು ಲಯಬದ್ಧವಾಗಿ ಮಾಡ್ತಾ ಹೋಗಬೇಕು. ಹೀಗೆ ಚಿನ್ಮುದ್ರೆ ಹಿಡ್ಕೊಂಡು ನಾವು ಉಸಿರಾಟ ಮಾಡ್ತಾ 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 ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಶರೀರ ಎಷ್ಟು ಸೂಕ್ಷ್ಮ ಆಗುತ್ತಪ್ಪ ಅಂತಂದ್ರೆ 2 ಬೆರಳುಗಳು ತುದಿ ಮುಟ್ಸಿರ್ತೀವಲ್ಲ, ಆ ತುದಿ ಒಳಗೆ ಮಿಡಿತಕ್ಕಂಥ ನಾಡಿಯ ಮಿಡಿತದ ಅನುಭವ ನಮಗಾಗುತ್ತೆ. ಅದು ಧ್ಯಾನದ ಒಂದು ಆತ್ಯಂತಿಕ ಸ್ಥಿತಿ. ಅಷ್ಟು ಸೂಕ್ಷ್ಮ ಆಗ್ತೇವೆ. ಪ್ರತಿಯೊಂದು ಸಂವೇದನೆಗಳನ್ನು ಕೂಡ ಗ್ರಹಿಸಿಕೊಳ್ಳುವಷ್ಟು ನಮ್ಮ ಶರೀರ, ಆತ್ಮ, ಬುದ್ಧಿ ಭಾವಗಳು ಸುಸಂಸ್ಕೃತ ಆಗ್ತಾ ಹೋಗ್ತವೆ. ಅಷ್ಟೊಂದು ಸೂಕ್ಷ್ಮ ಆಗ್ತಾ ಹೋಗ್ತವೆ, ಅಷ್ಟೊಂದು ಸಂವೇದನಶೀಲ ಆಗಿ ನಮ್ಮ ಶರೀರ, ಬುದ್ಧಿ ಭಾವಗಳು ಬರ್ತವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಈ ಧ್ಯಾನ ಮಾಡ್ತಾ 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 ನಮ್ಮ ಬದುಕಿನ ಎಲ್ಲದನ್ನು ಕೂಡ ಧ್ಯಾನಸ್ಥ ಸ್ಥಿತಿಯಲ್ಲೇ ಮಾಡ್ತಾ ಹೋಗೋದನ್ನ ಕಲಿತ ಮೇಲೆ ನಾವು ಹೋಗ್ಬೇಕಾದಂಥ ಸ್ಥಿತಿ ಯಾವುದಪ್ಪ ಅಂತ ಹೇಳಿದ್ರೆ ಆಕಾಶದ ರೀತಿಯೊಳಗೆ ಧ್ಯಾನ ಮಾಡ್ತಕ್ಕಂಥ ಸ್ಥಿತಿಗೆ ನಾವೆಲ್ಲರೂ ತಲುಪಬೇಕು. ಆಕಾಶ ಸ್ಥಿತಿಯಲ್ಲಿ ಧ್ಯಾನ, ಆಕಾಶವತ್ತು ಧ್ಯಾನ ಮಾಡಿದ್ರಿ ಬುದ್ಧಿ ಅಂತ ಕೇಳ್ಬೋದು ನೀವು. ಆಕಾಶ ಬಿಟ್ಟರೆ ಧ್ಯಾನ ಇಲ್ಲ ಅಂತ ಅರ್ಥ. ಒಂದು ಕಡೆ ಪ್ರಭುದೇವರು ಭಾಳ ಚೆನ್ನಾಗಿ ಹೇಳ್ತಾರೆ, ಪೃಥ್ವಿಯ ನತಿಗಳಿದ ಸ್ಥಾವರಗಳಿಲ್ಲ, ಅಪ್ಪುವ ನತಿಗಳಿದ ತೀರ್ಥಯಾತ್ರೆಗಳಿಲ್ಲ, ಅಗ್ನಿಯ ನತಿಗಳಿದ ಹೋಮ ಸಮಾಧಿಗಳಿಲ್ಲ, ವಾಯುವ ನತಿಗಳಿದ ನಿತ್ಯ ನೇಮಗಳಿಲ್ಲ, ಆಕಾಶವ ನತಿಗಳಿದ ಧ್ಯಾನ ಮೌನಗಳಿಲ್ಲ, ಗುಹೇಶ್ವರನಿಂದ ಇರುವವರಿಗೆ ಈ ನಾವಂಗವೂ ಇಲ್ಲ ಅಂತ. ಎಷ್ಟು ಚಂದ ನೋಡ್ರಿ. ಪೃಥ್ವಿಯ ನತಿಗಳಿದ ಸ್ಥಾವರಗಳಿಲ್ಲ. ಬೇಗ ಮುಗಿಸ್ಬಿಡ್ತೀನಿ. ಪೃಥ್ವಿಯ ನತಿಗಳಿದ ಸ್ಥಾವರ ಅಂದ್ರೆ ಈ ಭೂಮಿಗಿಂತ ದೊಡ್ಡ ಸ್ಥಾವರ ಕಟ್ಟಕ್ಕಾಗುತ್ತೆ ನಮ್ಮ ಕೈಗೆ? ನಾವು ಭೂಮಿ ಮೇಲೆ ದೊಡ್ಡದನ್ನು ಕಟ್ಟಬಹುದೇ ಹೊರತು ಭೂಮಿಗಿಂತ ದೊಡ್ಡದನ್ನು ಕಟ್ಟಕ್ಕಾಗುತ್ತೆ ನಮಗೆ? ಹಾಗಾಗಿ ಭೂಮಿಗಿಂತ ದೊಡ್ಡ ಸ್ಥಾವರ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಆಮೇಲೆ ನೀರಿಗಿಂತ ತೀರ್ಥಯಾತ್ರೆ ಮಾಡೋರು ಅದರೇನು? ಯೋಚನೆ ಮಾಡಿ, ನೀರು ಯಾವತ್ತರ ನಿಂತದ್ದು ನೋಡಿದ್ದೀರಾ? ಬುದ್ಧಿ ನಮ್ಮ ಮನೆಗೆ ಪಾತ್ರೆಗೆ ಬಾಯಿ ಮುಚ್ಚಿ ನಿಲ್ಸಿರ್ತೀವಿ ನಾವು ಅಂತಿರ್ಲಿಲ್ಲ. ಇಲ್ಲ, ಅಲ್ಲೂ ನಿಂತ್ಕೊಂಡಿರಲ್ಲ. ಅದೇನು ಮಾಡ್ತಿರೋದು ಗೊತ್ತೇನೋ, ಒಳಗೆ ಆವಿಯಾಗಿ ಆವಿಯಾಗಿ ಮೇಲಕ್ಕೆ ಹೋಗೋ ಪ್ರಯತ್ನ ಮಾಡ್ತಾನೆ ಇರ್ತದೆ. ನೀವು ನೋಡ್ರಿ, ಸುಮ್ಮನೆ ಬಿಸಿ ಮಾಡದಿದ್ರು ಪರವಾಗಿಲ್ಲ, ಸುಮ್ಮನೆ ಇಟ್ಟು ಬಿಡ್ರಿ, ನೀರು ಆವಿ ಹಾಕಿ ಹೇಳ್ತಾ ಹೋಗ್ತಾ ಇರುತ್ತೆ. ನಿಲ್ಲೋದಿಲ್ಲ ನೀರು. ನೀರಿಗಿಂತ ತೀರ್ಥಯಾತ್ರೆ ನಾವು ಮಾಡಿದ್ದೀವ. ಅದಕ್ಕೆ ಏನು ಮಾಡಿಬಿಟ್ವಿ, ನೀರಿನೊಳಗೆ ಮುಳುಗಿ ಬಂದುಬಿಟ್ರೆ ನಾವು ತೀರ್ಥಯಾತ್ರೆ ಮಾಡಿದ್ವಿ ಅಂತ ಆಗಿಬಿಡ್ತದೆ. ಆದರೆ ಯೋಚನೆ ಮಾಡಿರಿ, ನಾವು ಮಾಡೋ ತೀರ್ಥಯಾತ್ರೆಗೆ ಮಿತಿಗಳಿದಾವೆ, ಅದ್ರ ನೀರು ಮಾಡೋ ತೀರ್ಥಯಾತ್ರೆಗೆ ಯಾವ ಮಿತಿನೂ ಇಲ್ಲ. ಅದ್ರ ಉದ್ದೇಶ ಏನಪ್ಪ, ನೀರಿನ ತೀರ್ಥಯಾತ್ರೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಾಗರದ ಜೊತೆ ಬೆರೆಯೋದು. ಹೆಂಗರಾಗಲಿ ನಾನು ಸಾಗರ ಮುಟ್ಬೇಕು, ಹೆಂಗರಾಗಲಿ ನಾನು ಸಾಗರ ಮುಟ್ಬೇಕು. ನಮ್ಮ ತೀರ್ಥಯಾತ್ರೆಗಳೇನು, ಅಲ್ಲಿ ಮುಳುಗಿ ಬಿಟ್ರೆ ನಾವು ಈಗ ಸಣ್ಣ ಮನೆ ಇಟ್ಟರೆ ದೊಡ್ಡ ಮನೆ ಆಗಿಬಿಡುತ್ತೆ ನಮ್ದು. ಅಲ್ಲಿ ಮುಳುಗಿ ಬಿಟ್ರೆ ನಾನು ಯಾರ ಹೆಸರಿಕೆ ಮುಳುಗಿರ್ತಾರಲ್ಲ ಅವ್ನು ಪೂರ್ತಿ ಮುಳುಗಿ ಹೋಗ್ತೈತಿ. ನಮ್ಮ ಇವು ತೀರ್ಥಯಾತ್ರೆ ಹಿಂಗೆ ತೀರ್ಥಯಾತ್ರೆ ಮಾಡಿದ್ರೆ ಸಾಧ್ಯ ಏನು? ಯೋಚನೆ ಮಾಡ್ರಿ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಮಾಡೋದಾದ್ರೆ ನೀರಿನ ಥರ ಮಾಡ್ರಿ ತೀರ್ಥಯಾತ್ರೆ ಅಂತ ಹೇಳ್ತಾರೆ. ಆಮೇಲೆ ಅಗ್ನಿಯ ನತಿಗಳಿದ ಹೋಮ ಸಮಾಧಿಗಳಿಲ್ಲ. ಬೆಂಕಿಗಿಂತ ಹೋಮ ಸಮಾಧಿಗಳು ಬೇಕೇ ನಮಗೆ? ನಾವು ಹೋಮ ಮಾಡ್ತಾರಲ್ಲ, ನಮ್ಮಲ್ಲೆಲ್ಲ ಹೋಮ ಮಾಡ್ತಾರಲ್ಲ, ಈ ವೈದಿಕ ಪರಂಪರೆಯಲ್ಲಿ ಹೋಮ ಮಾಡಬೇಕಾದ್ರೆ ಹವಿಸ್ಸನ್ನು ಕೊಡ್ತಾರೆ. ಹವಿಸ್ಸನ್ನು ಕೊಡ್ತಾರಲ್ಲ, ಹವಿಸ್ಸು ಅಲ್ಲಿ ಕೂಡ ಹವಿಸ್ಸಿಗೆ ಮಿತಿ ಐತಿ, ನಾವು ಕೂಡ ಹವಿಸ್ಸಿಗೆ. ಆದರೆ ಅಗ್ನಿ ಅದೆಷ್ಟು ಹವಿಸ್ಸನ್ನು ತಗೊಳ್ತದೆ ಯೋಚನೆ ಮಾಡ್ರಿ. ನೀವು ಸುಮ್ಮನೆ ಏನಿಲ್ಲ, ಒಂದು ಬಟ್ಟೆ ಬಿಸಾಕ್ರಿ, ಹಸಿ ಬಟ್ಟೆನ, ಅದರಲ್ಲಿರೋ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ನೀರೆಲ್ಲ ಒಣಗಿದ ಮೇಲೆ ಏನು ಮಾಡಿಬಿಡ್ತೀವಿ, ತಕ್ಷಣ ಒಳಗೆ ತೊಗೊಂಡು ಬಂದು ಐರನ್ ಮಾಡಿ ಎತ್ತಿಟ್ಬಿಡ್ತೀರಿ. ಹಾಗೆ ಬಿಸಿಲೊಳಗೆ ಬಿಡ್ರಿ, ನೋಡ ಆ ಬಟ್ಟೆ ಏನಾಗುತ್ತೆ, ಕ್ರಮೇಣ ಜೀರ್ಣ ಆಗ್ತಾ ಎಲ್ಲದನ್ನೂ ಆಹುತಿ ತಗೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಅಗ್ನಿಗೆ. ನೋಡ್ರಿ, ನಮ್ಮ ಒಳಗೆ ಒಂದು ಜಠರಾಗ್ನಿ ಅಂತ ಐತಿ. ಅದ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಜೀರ್ಣ ಮಾಡೋದು. ನಾವು ಅದು ಬೇರೆದಕ್ಕೆಲ್ಲ ಬಳಸ್ಕೊಳ್ತಿರ್ತೀವಿ ಅಲ್ವಾ? ನಮ್ಮ ಒಳಗೆ ಒಂದು ಅಗ್ನಿ ಐತಿ, ಜಠರಾಗ್ನಿ ಅಂತ ಕರಿತಾರೆ ಅದಕ್ಕೆ. ನಾವು ಅದಿರೋದು ಯಾಕಪ್ಪ ಜಠರಾಗ್ನಿ ಅಂತ ಹೇಳಿದ್ರೆ ಜೀರ್ಣ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು. ಆದ್ರೆ ಜೀರ್ಣ ಮಾಡ್ಕೊಳಕ್ಕಿರ್ಬೇಕಾದಂಥ ಜಠರಾಗ್ನಿನ ಏನು ಮಾಡ್ತಿದ್ದೀವಪ್ಪ ಅಂತೇಳಿ ಹೊಟ್ಟೆ ಕಿಚ್ಚಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಎಷ್ಟು ಶಕ್ತಿ ನೋಡ್ರಿ ಅಗ್ನಿಗೆ.
ಕಣ್ಣಿನ ಮೂಲಕ ಪ್ರೀತಿಯಾಗಿ ಹೊರ ಹೊಮ್ಮತಕ್ಕಂಥ ಸಾಮರ್ಥ್ಯ ಅಗ್ನಿಗೈತಿ. ಆ ಪ್ರೀತಿ ಬಂತು ಅಂದ್ರೆ ತ್ಯಾಗ ದ್ವೇಷ ನಶಿಸಿ ಹೋಗುತ್ತೆ. ಅದೇ ಕಣ್ಣಿನ ಮೂಲಕ ಸಿಟ್ಟನ್ನು ಕೂಡ ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗುತ್ತೆ. ಅದು ಅಗ್ನಿನೇ. ಅದರಿಂದ ಏನಾಗುತ್ತೆ, ದ್ವೇಷ ಉತ್ಪತ್ತಿ ಆಗಿಬಿಡುತ್ತೆ, ಪ್ರೀತಿ ನಶಿಸಿ ಹೋಗುತ್ತೆ. ಹಾಗಾಗಿ ಈ ಅಗ್ನಿಯ ಮುಂದೆ ಹೋಮ ಸಮಾಧಿಗಳು ಯಾವುದೂ ಇಲ್ಲ. ಮುಂದೆ ಹೇಳ್ತಾರೆ ವಾಯುವ ನತಿಗಳಿಂದ ನಿತ್ಯ ನೇಮಗಳಿಲ್ಲ. ನೇಮ ನಿತ್ಯಗಳಂದ್ರೆ ಏನು ಮಾಡಿದ್ರಲ್ಲ, ಪ್ರಾಣಾಯಾಮ ಮಾಡಿದ್ರಿ, ನೀವೆಲ್ಲ ಯೋಗ ಮಾಡಿದ್ರಿ. ವಾಯು ಇದೆಯಲ್ಲ, ಅದು ಎಷ್ಟು ಚೆನ್ನಾಗ್ಯಪ್ಪ ಅಂತಂದ್ರೆ ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ತನ್ನ ಮೇಲೆ ತನಗೆ ಇಡ್ತಾ ಇರ್ತಕ್ಕಂಥದ್ದು ವಾಯು. ನೀವು ನೋಡ್ರಿ, ಈಗ ಬೆಳಗ್ಗೆ ಏನು ಬಿರುಗಾಳಿ ಬೀಸುತ್ತೇನೋ, ಯಾವತ್ತರ ಬೆಳಗಿನ ಜಾವ ಬಿರುಗಾಳಿ ಬೀಸಿದ್ ನೋಡಿದ್ದೀರಾ? ಯಾಕೆ ಬಿರುಗಾಳಿ ಬೀಸ್ಬಿಟ್ವಿ ಅಂತಂದ್ರೆ ಜಗತ್ತಿನ ಜೀವರಾಶಿಗಳಿಗೆ ಎಲ್ಲರಿಗೂ ತೊಂದರೆ ಆಕತಿ ಅಂತೇಳಿ ಬೆಳಗಿನ ಹೊತ್ತು ಬಿರುಗಾಳಿ ಬೀಸಲ್ಲ. ಬಿರುಗಾಳಿ ಬೀಸೋದೇನಿದ್ರು ಸೂರ್ಯನ ಶಾಖ ಭೂಮಿ ಮೇಲೆ ಜಾಸ್ತಿ ಬಿದ್ದ ಮೇಲೆ ಗಾಳಿ ಬೀಸೋದಕ್ಕೆ ಜಾಸ್ತಿ ಶುರುವಾಗುತ್ತೆ ಹೊರತು ಬಿರುಗಾಳಿ ಬೆಳಗಿನ ಹೊತ್ತು ಬೀಸಲ್ಲ. ರಾತ್ರಿ ಹೊತ್ತು ಗಾಳಿ ಬೀಸ್ತಾ ಇರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಭೂಮಿ ಕಾದಿರುತ್ತಲ್ಲ, ಕಾದಿರೋದೆಲ್ಲದನ್ನು ಕೂಡ ಬೇರೆ ಕಡೆಗೆ ತಗೊಂಡು ಹೋಗ್ಬೇಕದು. ಹಾಗಾಗಿ ಆ ಗಾಳಿ ಏನ್ ಮಾಡ್ತಿರುತ್ತೆ, ಅಷ್ಟು ಚೆನ್ನಾಗಿ ಅದು ನಿತ್ಯ ನೇಮಗಳನ್ನ ತಂಪಾಡಿ ತಾನು ಮಾಡ್ಕೊಂಡು ಹೋಗುತ್ತೆ. ಅದಕ್ಕಿಂತ ನೇಮಗಳನ್ನ ಮಾಡುವಷ್ಟು ಸಮರ್ಥರು ನಾವಲ್ಲ ಅಂತೇಳಿ ಮುಂದುವರೆದು ಹೇಳ್ತಾರೆ, ಆಕಾಶವನತಿಗಳಿಂದ ಧ್ಯಾನ ಮೌನಗಳಿಲ್ಲ. ನಾವೀಗ ಬರ್ಬೇಕಾಗಿದ್ದು ಇಲ್ಲಿ. ಆಕಾಶವನತಿಗಳಿಂದ ಧ್ಯಾನ ಮೌನಗಳಿಲ್ಲ. ಆಕಾಶಕ್ಕಿಂತ ಧ್ಯಾನ ಐತೇನು? ಯೋಚನೆ ಮಾಡ್ರಿ. ಧ್ಯಾನ ನಮಗೇನು ಮಾಡುತ್ತೆ ಅಂದ್ರೆ ತಾಳ್ಮೆ ತಂದು ಕೊಡುತ್ತೆ. ಧ್ಯಾನ ನಮಗೇನು ಮಾಡುತ್ತೆ, ಸಂಯಮ ತಂದು ಕೊಡುತ್ತೆ. ಧ್ಯಾನ ನಮಗೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಮನಸ್ಸಿನ ಚಂಚಲತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಮನ ಅನ್ನೋದು ನಮಗೆ ಇತ್ತು ಅನ್ನೋದನ್ನು ಕೂಡ ಮರೆಸಿಬಿಡುತ್ತೆ ಧ್ಯಾನದಿಂದ ಮನ ಏನೈತಲ್ಲ ನಮಃ ಆಗ್ಬೇಕು. ಅದು ಮನಃ ಅಂತ ಏನಂತೀವಲ್ಲ, ನಮಃ ಆಗಬೇಕು. ಅದಕ್ಕೆ ಧ್ಯಾನ ಮಾಡೋದು. ಆ ಧ್ಯಾನದ ಆತ್ಯಂತಿಕ ಸ್ಥಿತಿ ಯಾವುದಪ್ಪ ಅಂದ್ರೆ ಆಕಾಶ ತತ್ವವಾಗೋದು. ಆಕಾಶ ಹೆಂಗೆ ಧ್ಯಾನ ಮಾಡ್ತೈತ್ರಿ ಬುದ್ಧಿ ಅಂತಂದ್ರೆ, ಆಕಾಶಕ್ಕಿಂತ ಸಂಯಮಿ ಈ ಜಗತ್ತಿನೊಳಗೆ ಯಾರು ಇಲ್ಲ. ನೋಡ್ರಿ ನೀವು, ಆಕಾಶಕ್ಕಿಂತ ಸಂಯಮಿ ಈ ಜಗತ್ತಿನೊಳಗೆ ಯಾರು ಇಲ್ಲ. ಎಂತೆಂಥ ಬೆಂಕಿ ಉಂಡೆಗಳು ಸಿಡಿತದವೆ. ಆಕಾಶ ಏನಾದ್ರು ಬಾಧೆಗೊಳಗಾಗಿರ್ತಾನೆ ಯೋಚನೆ ಮಾಡ್ರಿ ಅಲ್ವಾ? ಇಂಥ ಸೂರ್ಯ ನಮ್ಮ 13 ಲಕ್ಷ ಭೂಮಿಗಳನ್ನ ಹಾಕಿ ಸುಟ್ರೆ ಎಷ್ಟು ಶಾಖ ಬರುತ್ತೋ ಅದ್ರ ಕೋಟಿ ಅಷ್ಟು ಶಾಖ ಕೊಡ್ತಕ್ಕಂಥ ಸೂರ್ಯನ ಶಾಖ ಬರ್ತಾ ಐತಿ. ಬಯಲು ಆಕಾಶ ಏನಾದ್ರು ತೊಂದರೆಗೊಳಗಾಗಿರ್ತೀನೋ ಏನಪ್ಪ, ಅದು ಸುಡಕೆ ಐತಿ, ಸುಡ್ಲಿ ಬಿಡು, ಅದ್ರ ಪಾಡಿಯೋದು ಅಂತೇಳಿ ಆಕಾಶ ಸುಮ್ಮನೆ ಐತಿ. ಬಿರುಗಾಳಿ ಬೀಸತ್ತೊಂದೊಂದ್ಸರಿ ಮರಗಳು ಮುರಿದು ಹೋಗ್ತವೆ, ದೊಡ್ಡ ಮಹಲ್ಗಳು ಉರುಳಿ ಹೋಗ್ತವೆ, ಸಣ್ಣ ಮನೆಗಳ ಮೇಲೆ ತಗಡೆಲ್ಲ ಆರೋಗಿರ್ತವೆ. ಆಕಾಶ ಏನಾದ್ರು ಮಾಡ್ತೈತೇನು? ಏನೋ ಹೆಚ್ಚು ಕಮ್ಮಿ ಆಗೈತಿ, ಬೀಸ್ತತಿ. ಎಷ್ಟೊತ್ತು ಬೀಸಿತ್ತು, ಈಗ ಬೀಸಕ್ಕೆ ಶುರುವಾಗಿ ಮತ್ತೆ ತಡೆಯಾಕತಿ ಅಂತೇಳಿ ಆಕಾಶ ಏನು ಮಾಡುತ್ತೆ, ಸಮಾಧಾನದಾಗಿರುತ್ತೆ ಅಲ್ವಾ? ಯೋಚನೆ ಮಾಡ್ರಿ. ಕೋಗಿಲೆ ಕೂಗ್ತತಪ್ಪ, ಕೋಗಿಲೆ ಹಾಡ್ತಂಗ ವಸಂತ ಕಾಲ ಬಂತು ಅಂದ ತಕ್ಷಣ ಕುಹು ಅಂತೇಳಿ ಕೋಗಿಲೆ ಕುಹು ಅಂತೈತೆ ಅಂದ್ರೆ ಆಕಾಶ ಕುಣಿಯೋದಕ್ಕೆ ಶುರು ಮಾಡ್ತೇನೋ ಸಂಭ್ರಮಿಸಿ? ಇಲ್ಲ. ಆಯ್ತಪ್ಪ, ಬೇಸಿಗೆ ಬಂದೈತೆ, ಚಿಗುರಿದೆ, ಮಾವಿನ ಚಿಗುರು ತಿಂದಿದೀಯಾ, ಮತ್ತು ನಿನಗೆ ಒಳ್ಳೆ ಸಂತೋಷ ಆಗಿತ್ತು, ನೀನು ಹಾಡ್ತೀಯ, ಹಾಡು. ಮತ್ತೆ ನೀನು ಸುಮ್ಮನಾಗಲೇಬೇಕು, ಮತ್ತೆ ಎಲೆ ಉದುರ್ಲೇಬೇಕು. ಇದೆಲ್ಲ ಆಗ್ತಿರ್ತೈತಪ್ಪ. ಅದಕ್ಕೆ ಹಂಗಂತೇಳಿ ನಾನು ಭಾಳ ಸಂತೋಷನೂ ಪಡಂಗಿಲ್ಲ, ಭಾಳ ದುಃಖನೂ ಪಡಂಗಿಲ್ಲ, ಭಾಳ ಏರಂಗೂ ಇಲ್ಲ, ಭಾಳ ಇಳಿಯಂಗೂ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಏನಾಯ್ತೋ ಅದನ್ನ ಸಾಕ್ಷಿ ಪ್ರಜ್ಞೆಯ ರೂಪದಲ್ಲಿ ನೋಡ್ಕೊಳ್ತಾ ಹೋಗ್ತೀನಿ ಅನ್ನುವಂಥ ಸ್ಥಿತಿಲಿರೋದು ಆಕಾಶ. ಅದಕ್ಕೆ ಬಯಲು ಅಂತ ಕರೀತಾರೆ. ಆ ಆಕಾಶದ ಸ್ಥಿತಿಗೆ ನಾವೆಲ್ಲರೂ ತಲುಪೋದಕ್ಕೆ ಧ್ಯಾನ ಬಹಳ ದೊಡ್ಡ ಕೆಲಸವನ್ನ, ಬಹಳ ದೊಡ್ಡ ಸಾಕಾರವನ್ನು ನಮಗೆ ಮಾಡ್ತಾ ಹೋಗುತ್ತೆ. ಆ ನಿಟ್ಟಿನೊಳಗೆ ಆ ಧ್ಯಾನ ಮಾಡ್ತಾ 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 ನಾವು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ, ಗುಹೇಶ್ವರನೆಂದರಿದವಂಗೆ ಇನ್ನಾವಂಗವೂ ಇಲ್ಲ. ನಾನು ಗುಹೇಶ್ವರ ಅನ್ನೋ ಅರಿವು ನಮಗೆ ಬರಬೇಕು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತಾರಲ್ಲ, ಹಂಗೆ ದೇವರು ನನ್ನೊಳಗೆ ಅದಾನೆ, ದೇವರ ಸ್ವರೂಪನೇ ನಾನೇ ದೇವರು ಅನ್ನುವಂಥ ಭಾವ ನಮಗೆ ಗಟ್ಟಿ ಆಯಿತು ಅಂತಂದ್ರೆ ಜಗತ್ತಿನ ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಆತ್ಮಬಲ ನಮಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅಂತ ಆತ್ಮಬಲವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇರ್ತಕ್ಕಂಥದ್ದು ಇದು ಧ್ಯಾನ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು 1-2 ನಿಮಿಷಗಳ ಕಾಲ ಧ್ಯಾನವನ್ನು ಹೇಳ್ಕೊಡ್ತಾರೆ. ಆ ಧ್ಯಾನ ಮಾಡಿದ ಮೇಲೆ ವಚನ ಗಾಯನವನ್ನು ಪ್ರಾರಂಭ ಮಾಡುವಂತೆ ಎಲ್ರಿಗೂ ಶರಣಾರ್ಥಿಗಳು. ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠ ಜಡೆಯವರು ಮೌನ ಧ್ಯಾನವನ್ನು ಹೇಳ್ಕೊಡ್ತಾರೆ. ಎಲ್ಲರೂ ಮೌನವಾಗಿದ್ದು ಧ್ಯಾನದ ಸ್ಥಿತಿ. ಧ್ಯಾನ ಮಾಡೋದಲ್ಲ, ಇಟ್ ಈಸ್ ನಾಟ್ ಡೂಯಿಂಗ್, ಇಟ್ ಈಸ್ ಬೀಯಿಂಗ್. ಆ ಸ್ಥಿತಿಯಲ್ಲಿರಬೇಕು. ನಮ್ಮ ಮಾತನ್ನು ಮೌನವಾಗಿ ಪರಿವರ್ತನೆ ಮಾಡಿಕೊಂಡು ಧ್ಯಾನಾಸಕ್ತರಾಗಿ ಆಂತರಿಕವಾಗಿರ್ತಕ್ಕಂಥ ನೀನು ಹೇಳಿದ್ರಿ 3ನೇ ಕಣ್ಣು ಅಂತ ಹೇಳಿದ್ರಿ.
ಆ ಮೂರನೇ ಕಣ್ಣನ್ನು ಜಾಗೃತಿ ಮಾಡ್ಕೊಳ್ಬೇಕು. ಮನುಷ್ಯನಿಗೆ 3 ಕಣ್ಣುಗಳಿರ್ತಾವೆ. 2 ಬೆಳಕಿನ ಸಹಾಯ, ಇನ್ನೊಂದು ಆಂತರಿಕವಾಗಿರ್ತಕ್ಕಂಥ ಬೆಳಕಿನ ಸಹಾಯವನ್ನು ಅದರಿಂದ ನೋಡ್ತಿರ್ತದೆ. ಈ 3 ತಮ್ಮ ತಮ್ಮ ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸಿಕೊಂಡು ಬರ್ತಿರ್ತವೆ. ಕಣ್ಣುಗಳನ್ನು ಮುಚ್ಚಿದಾಗ ಆಂತರಿಕವಾಗಿರ್ತಕ್ಕಂಥ 3ನೇ ಕಣ್ಣು ನಮ್ಮಲ್ಲಿರ್ತಕ್ಕಂಥ ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಅಂಗಾಂಗಗಳ ಚಟುವಟಿಕೆಗಳನ್ನು, ಅಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗುವುದು. ಕ್ರಮೇಣ ಮನಸ್ಸನ್ನು ಏಕಾಗ್ರತೆಯಿಂದ ಒಂದು ಕಡೆ ನಿಲ್ಲಿಸಲಿಕ್ಕೆ, ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದು. ಈಗ ನಿಮಗೆಲ್ಲ ಭ್ರಾಮರಿ ಪ್ರಾಣಾಯಾಮ ಹೇಳಿಕೊಟ್ರು. ಅದು ಏಕಾಗ್ರತೆಗೆ, ಧ್ಯಾನಕ್ಕೆ ಭಾಳಷ್ಟು ಪೂರಕವಾಗಿರ್ತಕ್ಕಂಥ ಪ್ರಾಣಾಯಾಮ. ಅದು ನಮ್ಮ ಒಳಗಿನ ಮನಸ್ಸನ್ನು, ಒಳಗಿನ ಅಂಗಾಂಗಗಳನ್ನು ಜಾಗೃತಿಗೊಳಿಸುತ್ತೆ. ನಿಮಗೆಲ್ಲ ದುಂಬಿ ಗೊತ್ತು. ದುಂಬಿ ಯಾವ ರೀತಿ ತನ್ನ ಸೌಂಡ್ ಮಾಡ್ತಂತ ಈಗಾಗಲೇ ತೋರಿಸಿದ್ದಾರೆ. ಹಂಗೆ ದುಂಬಿ ಒಂದು ಕೀಟವನ್ನು ತಂದಿಟ್ಟು ಅದರ ಮೇಲೆ ಕೆಸರನ್ನು ಮೆತ್ತಿ ಹೀಗೆ ಬಂದು ಅದಕ್ಕೆ ಸಂಸ್ಕಾರವನ್ನು ಕೊಡ್ತದೆ. ಈ ಹೊರಗಿನ ಸೌಂಡನ್ನು, ದುಂಬಿಯ ಸೌಂಡನ್ನು ಕೇಳಿ 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 ಒಳಗಿರ್ತಕ್ಕಂಥ ಕೀಟ ಬದಲಾವಣೆ ಆಗುತ್ತೆ. ಅದಕ್ಕೆ ಕೀಟ ಭ್ರಮರನ್ಯಾಯ ಅಂತ ಹೇಳ್ತಾರೆ. ಮಧುರ ಕಲಾವೃಂದ ಶಿವಮೊಗ್ಗ ಈ ತಂಡದವರಿಂದ ವಚನದೊಂದಿಗೆ ಧ್ಯಾನ.
ವಚನಗಳು ತುಂಬ ಸರಳವಾಗಿರುವಂಥ ವಚನಗಳಿದ್ದಾವೆ. ಇನ್ನು ಗುರುವಿನ ಮಹತ್ವವನ್ನು, ಗುರುವಿನಿಂದ ಏನು ಪಡ್ಕೊಳ್ಬೇಕು ಅನ್ನೋದನ್ನು ಅಕ್ಕ ಈ ವಚನದಲ್ಲಿ ನಮಗೆ ತಿಳಿಸ್ಕೊಟ್ರೆ, ಮುಂದಿನ ವಚನ ಶಿವ ಎಲ್ಲಿರ್ತಾನೆ ಅನ್ನೋದನ್ನು ನಮಗೆ ತಿಳಿಸ್ಕೊಡು. ಸತ್ಯದ ಮನೆಯಲ್ಲಿ ಶಿವನಿಪ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿಲ್ಲ. ಹಾಗಾಗಿ ಶಿವ ನಮಗೆ ಬರಬೇಕು, ನಮ್ಮ ಮನೆಯೊಳಗೆ ಶಿವ ಬರಬೇಕು ಅಂತಂದರೆ ಸತ್ಯದ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಷಣ್ಮುಖ ಶಿವಯೋಗಿಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ವಚನ. ಪ್ರತಿದಿನ ಪ್ರತಿಯೊಬ್ಬರು ಇದನ್ನು ಕೇಳಿಸ್ಕೊಳ್ತಿರ್ಬೇಕು. ಮನೆಯೊಳಗೆ ಒಂದು ಕೆಲಸ ಮಾಡಿರಿ, ಒಂದು ಬೋರ್ಡ್ ಹಾಕ್ಕೊಂಡ್ಬಿಟ್ರೆ ಎದುರಿಗೆ ಹಾಕಿಡ್ಬೇಕು ಅದನ್ನ. ಯಾಕೆ ಅಂತಂದ್ರೆ ಈ ವಚನದೊಳಗೆ ಇಡೀ ಜೀವನದ ಒಂದು ಸತ್ಯವನ್ನು ಅಕ್ಕ ತಿಳಿಸ್ಕೊಡ್ತಾರೆ ನಾಗಲಾಂಬಿಕೆಯವರು. ಜನ ಯಾಕೆ ನಮ್ಮನ್ನು ಬೈತಾರೆ, ಜನ ಯಾಕೆ ನಮ್ಮನ್ನು ಆಡ್ಕೊಳ್ತಾರೆ ಅಂತಂದರೆ ನಮ್ಮ ಅಂತರಂಗವನ್ನು ಶಿವ ನೋಡ್ತಾನೆ. ಶಿವನೇ ನೇರವಾಗಿ ಬಂದು ನಮಗೆ ಬುದ್ಧಿ ಹೇಳೋಕ್ಕಾಗಲ್ವೋ, ಆದ್ದರಿಂದ ಜನಗಳ ಮೂಲಕವಾಗಿ ನಮಗೆ ಬುದ್ಧಿ ಹೇಳಿಸ್ತಿದ್ದಾನೆ ಅನ್ನುವಂಥದ್ದನ್ನು ಈ ವಚನದ ಮೂಲಕವಾಗಿ ಅಕ್ಕನಾಗಲಾಂಬಿಕೆ ನಮಗೆ ತಿಳಿಸ್ತಾ ಇದ್ರದು. ಹಾಗಾಗಿ ನಾವೆಲ್ಲ ಯಾರಾದರೂ ಏನಾದ್ರು ಅಂದರು ಅಂತಂದರೆ ಶಿವ ನಮಗೆ ನಮ್ಮ ಅಂತರಂಗ ನೋಡಿ ಇವ್ರ ಕಡೆಯಿಂದ ಬುದ್ಧಿ ಹೇಳಿಸ್ತಿದ್ದಾನೆ ಅಂಥೇಳಿ ನಾವು ಸ್ವೀಕಾರ ಮಾಡಿಕೊಳ್ತಕ್ಕಂಥದ್ದನ್ನು ಕಲಿಬೇಕು. ಕಳವಳ ಕಾತರಗಳು ಬೇಡ ಅನ್ನುವಂಥ ಸಂಗತಿಯನ್ನು ಈ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಆ ವಚನವನ್ನು ಹಾಡೋಣ.
ಹುಡುಕಾಟವನ್ನೇ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಹುಡುಕಾಟದ ನಮಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಹೊರಗೆಲ್ಲ ಸಿಗೋದು ನಮ್ಮೊಳಗೇನೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮಿಂದ ನೀವು ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನ್ನು ನಾನು ಅರಿದೇ ಇರ್ತೀನಿ ಅಂತ ಅರಿವಾಗಿ ಮುಂದುವರಿದ ಕಾರಣ ಅನ್ನೋದು ಭಾಳ ಮುಖ್ಯ. ನಮ್ಮೊಳಗೆ ಅರಿವು ಇದೆ. ಈಗ ಅರಿವು ಹೆಂಗೈತ್ರಿ ಬುದ್ಧಿ ಇನ್ನೊಬ್ರು ಕಲಿಸ್ಲಿದ್ರೆ ಎಲ್ಲಿಂದ ಬರ್ತದೆ ಅಂತ ಕೇಳ್ಬೋದು. ನೀವು ಭಾಳ ಸರಳ, ನೀವು ಅರ್ಥ ಮಾಡಿಕೊಳ್ರಿ. ಹಸಿವಾದಾಗ ಮಗು ಹುಟ್ಟುತ್ತಲ್ಲ ನೋಡ್ರಿ, ಹಸಿವಾದಾಗ ಅಳಬೇಕು ಅಂತ ಯಾರು ಹೇಳ್ಕೊಟ್ಟಿದ್ರು? ಅದು ಯಾರು ಹೇಳ್ಕೊಟ್ಟಿದ್ರ? ನಿದ್ದೆ ಬಂದ ತಕ್ಷಣ ಕಣ್ಣು ಮುಚ್ಚಿ ಮಲಗಬೇಕು ಅಂತ ಯಾರು ಹೇಳ್ಕೊಟ್ಟಿದ್ರ? ಏನು ಅದೆಲ್ಲ ಬೇಡ. ಯಾರಾದ್ರೂ ನಾವು ಎದುರಿಗೆ ಬಂದವರು ಮೂಗುಳ್ಳಕ್ಕರು ಅಂತೇಳಿ ವಾಪಸ್ ಮೂಗುಳ್ಳಾಗಬೇಕು ಅನ್ನೋದು ಯಾರು ಹೇಳ್ಕೊಡ್ತಾರೆ? ನಮಗೆ ಹೇಳ್ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಹೇಳ್ರಿ. ಅಥವಾ ಯಾರೋ ದುರ್ಗುಟ್ಟು ನೋಡ್ಕೊಂಡ್ರೆ ಭಯ ಪಡಬೇಕು, ಇಲ್ಲ ವಾಪಸ್ ನಾನು ದುರ್ಗುಟ್ಟು ನೋಡ್ಬೇಕು ಅನ್ನುವಂಥ ವಿಚಾರ ಮಾಡೋ ಶಕ್ತಿನ ಯಾರು ಕೊಟ್ಟರು ನಮಗೆ? ನಮ್ಮೊಳಗೆ ಅರಿವಿದೆ ತಾನೆ. ಆ ಅರಿವಿನ ಮಾತನ್ನು ಕೇಳಿಸ್ಕೊಳ್ತಾ ಹೋಗೋದನ್ನು ನಾವು ರೂಢಿ ಮಾಡ್ಕೊಂಡ್ವಿ ಅಂದರೆ ನಾನಾರು ಅನ್ನೋದನ್ನು ಕೂಡ ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾನಾರು ಅಂತ ಅರಿತ್ವಿ ಅಂತಂದರೆ ಚನ್ನಮಲ್ಲಿಕಾರ್ಜುನನೇ ನಾವು ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ವಚನವನ್ನು ಈಗ ಅದೇ ಭಾವದಲ್ಲಿ ಹಾಡ್ತಾ ಹೋಗೋಣ. ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಹಿಂದಕ್ಕೆ ತಿರುಗಿ ನೋಡುವಂಥ ಪ್ರಮೇಯ ಇರೋದಿಲ್ಲ. ಹಾಗೆ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ. ಚನ್ನಮಲ್ಲಿಕಾರ್ಜುನ ಒಲುಮೆಯಲ್ಲಿ ಸೇರ್ಕೊಂಡ್ಬಿಟ್ವಿ ನಾವು ಅಂತಂದರೆ ಸೀಮೆಗಳೇ ಇಲ್ಲದೆ ಇರತಕ್ಕಂಥ ಸುಖವನ್ನು ಅವನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆ ಸೀಮೆ ಇಲ್ಲದ ಸುಖ ಪಡ್ಕೊಳ್ಬೇಕಪ್ಪ ಅಂತಂದರೆ ತುಂಬಬೇಕು, ನಂಬಬೇಕು ಮತ್ತು ಒಲುಮೆಯನ್ನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಸೂಚ್ಯವಾಗಿ ಈ ವಚನದಲ್ಲಿ ಅಕ್ಕ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಈಗ ಆ ವಚನವನ್ನು ಹಾಡೋಣ.
ಕೊನೆಯ ವಚನ, ಸಜ್ಜನೆಯಾಗಿ ಮಜ್ಜನಕ್ಕೆರವೆ. ಅಕ್ಕಮಹಾದೇವಿಯ ಒಂದು ವಚನ. ನಾವು ದೇವರಿಗೆ ಅಭಿಷೇಕ ಮಾಡ್ತೀವಲ್ಲ, ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೆ ಅಭಿಷೇಕ ಮಾಡ್ಕೊಳ್ತಾ ಇರ್ತೀವಿ, ನೀರಿನಿಂದ ಅಭಿಷೇಕ ಮಾಡ್ಕೊಳ್ತೀವಿ. ಎಷ್ಟೋ ಜನ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಎಲ್ಲದನ್ನು ಹೇರಿಸಿ ಪಂಚಾಮೃತದ ಅಭಿಷೇಕನೂ ಮಾಡ್ತಾ ಇರ್ತಾರೆ. ಆದ್ರೆ ಅಕ್ಕ ಹೇಳೋದೇನಪ್ಪ ಅಂತಂದರೆ, ನೀವು ಯಾವುದ್ರಾಗಾರ ಅಭಿಷೇಕ ಮಾಡ್ಕೊಳ್ರಪ್ಪ, ಅವ್ರು ಅಭಿಷೇಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಜ್ಜನಿಕೆ ನಿನ್ನ ಹೃದಯದೊಳಗೆ ನೆಲೆಗೊಂಡಿರಬೇಕು. ಸಜ್ಜನಿಕೆ ನೆಲೆಗೊಂಡು ನೀನು ಅಭಿಷೇಕ ಮಾಡಿದರೆ ಆ ಶಿವ ಅಭಿಷೇಕ ಸ್ವೀಕಾರ ಮಾಡಿಕೊಳ್ತಾನೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ಅಕ್ಕ ಹೇಳಿದ್ರು, ಸಜ್ಜನಳಾಗಿ ಮಜ್ಜನಕ್ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮಯ ಹಾಡುವೆ. ಸಮರತಿಯಿಂದ ಅಂತೇಳಿ ಎಷ್ಟು ಪ್ರೇಮ ಅಂದರೆ ಶಿವನ ಒಲುಮೆ ನಮ್ಮ ಮೇಲೆ ಎಷ್ಟು ಹರಿದು ಬರ್ತಾ ಇತ್ತಲ್ಲ, ಅಷ್ಟೇ ಅದಕ್ಕೆ ಸಂವಾದಿಯಾಗುವಂಥ ರೀತಿ ಒಳಗೆ ಭಕ್ತಿಯ ಪ್ರೇಮವನ್ನು ನಿನ್ನ ಮೇಲೆ ಹರಿಸಿ ನಾನು ಪೂಜೆ ಮಾಡಿಕೊಳ್ತೀನಿ ಅನ್ನುವಂಥ ಭಾವದಲ್ಲಿ ನಾವು ಪೂಜೆ ಮಾಡಿಕೊಳ್ತಾ ಹೋದರೆ ಇಬ್ಬರಿಗೂ ಅಗಲಾರದೆ ಇರ್ತಕ್ಕಂಥ ಒಂದು ಸುಖವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ವಚನದ ಮೂಲಕವಾಗಿ ಅಕ್ಕ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಈ ವಚನ, ಈ ಒಂದು ವಚನಗಾನಯಾನದ 2ನೇ ದಿನದ ಕೊನೆಯ ವಚನ ಇದು. ಆದರೆ ಕೊನೆಯವರೆಗೂ ನೆನ್ಪಿಟ್ಕೊಳ್ಬೇಕು ಇದನ್ನು. ದಿನ ಲಿಂಗಕ್ಕೆ ನೀರು ಯಾರಾದ್ರು ಪೂಜೆ ಮಾಡಿ ಕೇಳ್ತಿರ್ಬೇಕಾದ್ರೆ, ಅಪ್ಪ ನಾನು ಹರಿತಿರೋ ನೀರು ನಿನಗೆ ತಲುಪ್ತೈತೇನೋ ಪುಣ್ಯಾತ್ಮ ಅಂತ ಕೇಳಕ್ಕಿಬೇಕು ದೇವರಿಗೆ. ಸಜ್ಜನಳಾಗಿ ಮಜ್ಜನಕ್ಕೆ ತನು ಕರಗದ ಊರಲ್ಲಿ ಅಂತ ಅಕ್ಕ ಹೇಳ್ತಾಳಲ್ಲ, ನಾವು ಏನನ್ಬೇಕು ಗೊತ್ತೇನೋ ಅವಾಗ, ನನ್ನ ಕರಗೈತೇನೋ ತನು, ನಾನು ಮಜ್ಜನ ನಿನಗೆ ತಲುಪ್ತೇನೋ, ನಾನು ಹದಳಿಗನಾಗಿದ್ದರೆ ನಿನಗೆ ನೈವೇದ್ಯ ಬರ್ತೈತಿ, ನಾನು ತಾಂಬೂಲ ಕೊಡ್ತಾಯಿದ್ದೀನಲ್ಲ, ನನ್ನ ಒಳಗೆ ಏನಾರು ಒಂದಿಷ್ಟು ಪರಿವರ್ತನೆ ಆಗಿದ್ದರೆ ತಾಂಬೂಲ ನಿನಗೆ. ಹೀಗೆ ನಮ್ಮ ಒಳಗನ್ನು ನೋಡ್ಕೊಳ್ತಾ ಹೊರಗೆ ಅರ್ಪಿಸಿದರೆ ಅರ್ಪಣೆ. ಇಲ್ಲಪ್ಪ ಅಂತ ಹೇಳಿದ್ರೆ ಅದು ಬರೀ ಕಾಟಾಚಾರದ ಒಂದು ಆಚರಣೆ ಆಗುತ್ತೆ. ಹಾಗಾಗಿ ಆಚರಣೆಗಳು ಕಾಟಾಚಾರಕ್ಕಾಗಬಾರ್ದು, ಏನೋ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಆಗಬಾರ್ದು. ನಮ್ಮ ಅಂತರಂಗದ ಮೇಲೆ ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು ಅಂತ ಹೇಳ್ತಾರೆ ಅಲ್ಲಂ ಪ್ರಭುದೇವರು. ಹಾಗೆ ಮನಸ್ಸಿನ ಮೇಲೆ ಪರಿಣಾಮ ಆಗುವ ಹಾಗೆ ನಮ್ಮ ಪೂಜೆ ನಡಿಬೇಕು ಅನ್ನೋದನ್ನು ಅಕ್ಕ ಈ ವಚನದ ಮೂಲಕವಾಗಿ ನಮಗೆ ಸೂಚ್ಯವಾಗಿ ತಿಳಿಸ್ತಾ ಇದ್ದಾಳೆ. ಅದನ್ನು ನೆನಪಿಟ್ಕೊಂಡು ನಾವು ನಿತ್ಯ ಪೂಜೆ ಮಾಡಿಕೊಳ್ಳುವಂಥ ಸಂಕಲ್ಪದೊಂದಿಗೆ ಈ ವಚನವನ್ನು ಹಾಡೋಣ.
ಎಲ್ಲರೂ ತುಂಬ ಚೆನ್ನಾಗಿ ವಚನಗಳನ್ನು ಹಾಡಿದಿರಿ.